ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸರ್, ಸರ್ಜರಿ ಸಕ್ಸಸ್ ಆಗಿದೆ ಸರ್. ನಿಮ್ಮ ಮಗುಗೆ ಯಾವ ಪ್ರಾಬ್ಲಮೂ ಇಲ್ಲ. 10 ನಿಮಿಷದಲ್ಲಿ ಪ್ರಜ್ಞೆ ಬರುತ್ತೆ. ರೂಮ್ ಒಳಗೆ ಶಿಫ್ಟ್ ಮಾಡ್ತಿದ್ದಾರೆ. 1 ಅವರ್ ಆದಮೇಲೆ ಹೋಗಿ ನೋಡ್ಬೋದು. ಇವತ್ತೇ ಮಗುನ ಡಿಸ್ಚಾರ್ಜ್ ಮಾಡ್ತಿದ್ದೀವಿ ಸರ್. ಮಗುನ ಕರ್ಕೊಂಡು ನೀವು ಮನೆಗೆ ಹೋಗ್ಬೋದು. ಅದು ಹೇಗೆ ಸರ್? ಆಪರೇಷನ್ ಆದ ತಕ್ಷಣ ಪೇಷಂಟ್ನ ಮನೆಗೆ ಹೇಗೆ ಕಳಿಸ್ತೀರಾ? ಹಾಸ್ಪಿಟಲಲ್ಲಿ ಇರೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತಿದ್ದೀನಿ. ನಿಮ್ಮ ಮನೇಲೆ ಎಲ್ಲ ಫೆಸಿಲಿಟೀಸು ಅರೇಂಜ್ ಮಾಡ್ತೀವಿ. ಒಬ್ಬ ಸೀನಿಯರ್ ನರ್ಸ್ನ ಕಳಿಸ್ತೀವಿ. ಬೆಳಗ್ಗೆ ಸಂಜೆ ಒಬ್ಬರು ಡಾಕ್ಟ್ರು ಬಂದು ಚೆಕ್ ಮಾಡ್ತಾರೆ. ಮೆಡಿಸಿನ್ಸ್ ಎಲ್ಲ ನಿಮಗೆ ಫ್ರೀಯಾಗೇ ಕೊಡ್ತೀವಿ. ಓಕೆನಾ ಸರ್? ಅದೇನು ಬೇಕಾಗಿಲ್ಲ. ಮಗುನ ಇವತ್ತೇ ನಾನು ಮನೆ ಕರ್ಕೊಂಡು ಹೋಗ್ತೀನಿ. ಇನ್ಮೇಲಿಂದ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗೇನೇ ಹೆಲ್ತ್ ಇಶ್ಯೂ ಬಂದರೂ ನಮಗೆ ಕಾಲ್ ಮಾಡಿ ಸರ್. ನಮ್ಮ ಹಾಸ್ಪಿಟಲ್ ಆಂಬ್ಯುಲೆನ್ಸು ಅಲ್ಲ ನಾನೇ ಖುದ್ದಾಗಿ ಬಂದು ನಿಮ್ಮ ಮನೆ ಮುಂದೆ ನಿಲ್ತೀನಿ. ನಿಮಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೀನಿ ಸರ್. ನೋ ನೀಡ್. ಡಾಕ್ಟರ್, ಮಗುನ ರೂಮಿಗೆ ಶಿಫ್ಟ್ ಮಾಡಿದ್ದೀವಿ. ನೀವು ಹೋಗಿ ಮಗುನ ನೋಡ್ಬೋದು ಸರ್. ಹಾಗಾದ್ರೆ ಇವಾಗ ಏನಂತೀಯಪ್ಪ ಹುಡುಗ? ಎಲ್ಲ ಓಕೆ ಆದ್ರೂ ನಮ್ಮ ಅಣ್ಣನೇ ಸ್ವಲ್ಪ ವಾಲಾಡ್ತಾ ಇದ್ದಾನೆ ಸರ್. ಪ್ರಚಾರ ಚೆನ್ನಾಗೇ ಮಾಡಿದ್ವಿ, ಓಟೆ ಬಿದ್ದಿಲ್ಲ ಅನ್ನಂತೆ. ನಿನ್ನಂತೋನೆ ಯಾವನೋ ಕ್ಯಾಂಡಿಡೇಟ್. ಒಂದ್ ಕಡೆ ನಿಮ್ಮಣ್ಣ ಹೆದ್ರು ಪೊಕ್ಲ, ತಲೆಲಿ ಬುದ್ಧಿನೇ ಇಲ್ದೋನು ಅಂತಿದ್ಯಾ. ಇನ್ನೊಂದ್ ಕಡೆ ನೋಡಿದ್ರೆ ಹಠ ಮಾರಿ ಅಂತಿದ್ಯಾ. ಹೀಗಾದ್ರೆ ಹೆಂಗಯ್ಯ? ಎಲ್ಲ ವಿಷಯದಲ್ಲೂ ಸರಿ ಇರ್ತಾನೆ ಸರ್, ಆದ್ರೆ ಕೆಲವೊಂದು ವಿಷಯದಲ್ಲಿ. ಓಹೋ, ಅರ್ಥ ಆಯ್ತು. ಓಟ್ ಹಾಕೋದಕ್ಕೆ ವೋಟರ್ ಬರಲ್ಲ ಅಂದ್ರೆ ಸುಮ್ಮನೆ ಇರ್ತೀವ? ದುಡ್ಡೋ ಎಣ್ಣೆನೋ ಬಿರಿಯಾನಿನೋ ಕೈ ಕೊಟ್ಟು ಪೋಲಿಂಗ್ ಬೂತ್ ತನಕ ಕರ್ಸ್ಕೋತೀವಿ. ಅದೊಂದು ಮೆಥಡು. ಜಾತ್ರೆ ಕುರಿ ಬರಲ್ಲ ಅಂದ್ರೆ ಸುಮ್ಮನೆ ಬಿಡ್ತೀವ? ಅದ್ರ ಕೊರಳಿಗೂ ಹಾರ ಹಾಕಿ ಅಮ್ಮನವ್ರ ಮುಂದೆ ಎಳ್ಕೊಂಡು ಬಂದು ತಲೆ ಕಡಿತೀವಿ. ಇದಿನ್ನೊಂದು ಮೆಥಡು. ಒಂದೇ ಆಸೆ ಹುಟ್ಟಿಸ್ಬೇಕು, ಬಗ್ಗಲ್ಲ ಅಂದ್ರೆ ಭಯ ಹುಟ್ಟಿಸ್ಬೇಕು. ಆದ್ರೆ ಎಷ್ಟೇ ಆದ್ರೂ ಅವನ್ ನಮ್ಮ ಅಣ್ಣನೇ ಅಲ್ವಾ? ಬಿಸ್ನೆಸ್ ನಲ್ಲಿ ಸೆಂಟಿಮೆಂಟು ಪ್ರಯೋಜನಕ್ಕೆ ಬರಲ್ಲ ಬಾಸು. ಕ್ಯಾಲ್ಕುಲೇಷನ್ ಇರಬೇಕು. ನೀವೇ ಯಾವ್ದಾದ್ರೂ ಒಳ್ಳೆ ಉಪಾಯ ಹೇಳ್ಬಿಡಿ ಎಮ್ಎಲ್ಎ ಅವ್ರೆ. ಹೇಗಾದ್ರೂ ನಮ್ಮ ಅಳಿಯನ್ನ ನಿಮ್ ಪಾರ್ಟ್ನರ್ ಮಾಡ್ಕೊಳ್ಳಿ.
ಅಳಿಯನ್ ಮೇಲ್ ನಿನಗಿರೋ ಕಾಳಜಿ ನೋಡ್ತಿದ್ರೆ ಇವನ್ ನಿನ್ನ ಅಳಿಯಾನ ಅಥವಾ ಮಗನ ಅಂತ ಡೌಟ್ ಬರುತ್ತೆ ಚಾಮುಂಡೇಶ್ವರಿ. ನೀನ್ ಇಷ್ಟೆಲ್ಲ ಕೇಳ್ಕೊತಿದೀಯಲ್ಲ ಅಂತ ನಾನೊಂದು ಪ್ಲಾನ್ ಹೇಳ್ತೀನಿ. ನಾನೊಂದು 50 ಲಕ್ಷ ಕೊಡ್ತೀನಿ, ತಗೊಂಡು ಹೋಗು. ಅಷ್ಟೊಂದು ಕ್ಯಾಶ್ ಯಾಕೆ ಅಂಕಲ್? ಹೇಳ್ತೀನಿರಮ್ಮ, ಅಷ್ಟೊಂದು ಆತರ ಯಾಕೆ ಹೇಳು? ಎಷ್ಟೇ ಆದ್ರೂ ನೀನ್ ಚಾಮುಂಡಿ ಮಗಳಲ್ವಾ, ಅಷ್ಟಾದ್ರೂ ಗಡಿಬಿಡಿ ಇರ್ಬೇಕು ಬಿಡು. ಇಷ್ಟಕ್ಕೂ ಏನ್ ಹೇಳ್ತಾ ಇದ್ದೆ ನಾನು? 50 ಲಕ್ಷ ಮನೆಗೆ ತಗೊಂಡು ಹೋಗಕ್ಕೆ ಹೇಳಿದ್ರಿ. ಆ 50 ಲಕ್ಷನ ನಿಮ್ಮ ಅಣ್ಣನ ಕೈ ಕೊಟ್ಟು ಫ್ಯಾಕ್ಟ್ರಿಲಿ ಹಂಚ್ಬೇಕು, ನಾಳೆ ಬೆಳಿಗ್ಗೆ ತಗೋತೀನಿ ಅಂತ ಹೇಳು. ನೈಟು ಆ ದುಡ್ಡನ್ನ ನೀನೇ ಕದ್ಬಿಡು. ಬೆಳಿಗ್ಗೆ ನಿಮ್ಮ ಅಣ್ಣ ಟೆನ್ಷನ್ ಆಗ್ತಾನೆ. ಆಫ್ಟರ್ ಆಲ್ 50 ಲಕ್ಷ ತಾನೇ, ಬಿಟ್ಟು ಹಾಕು ಅಣ್ಣ, ನನ್ನ ನೀನೇ ಮುಖ್ಯ ಅಂತ ಹೇಳು. ನಿಮ್ಮ ಅಣ್ಣಂಗೆ ಗಿಲ್ಟಿ ಫೀಲಿಂಗ್ ಬರುತ್ತೆ, ಅದನ್ನ ಎನ್ಕ್ಯಾಶ್ ಮಾಡ್ಕೋ. ನೀನೇನು ಹೇಳಿದ್ರು ಕೇಳ್ತಾನೆ. ಎಕ್ಸಲೆಂಟ್ ಐಡಿಯಾ ಮೇಲೆ ಅವರೇ. ಮಾರ್ವೆಲಸ್ ಅಂಕಲ್. ನೀನೇನು ಹೇಳ್ತಾನೆ ಇಲ್ವಲ್ಲಪ್ಪ. ಎಷ್ಟೇ ಆದ್ರೂ ಅವ್ನು ನಮ್ಮಣ್ಣ, ಅವನಿಗೆ ಮೋಸ ಮಾಡೋದಂದ್ರೆ. ಏನಂದೆ? ಆ ಅಭಿರಾಮ್ಗೆ ಮೋಸ ಮಾಡ್ಲಿಲ್ವಾ? ಹುಚ್ಚುಡ್ಗ, ಆ ಮಗು ನಿಂಗೂ ಮಗಳಿದ್ದಂಗೆ ಅಲ್ವೇನಪ್ಪ. ಮನೆಗ್ ಬಂದು ಅವನು 20 ಲಕ್ಷ ಕೇಳಿದ್ರೆ ಕೊಡಲ್ಲ ಅಂದ್ಯಂತೆ. ಅಲ್ಲಿ ಇಲ್ದಿರೋ ಸೆಂಟಿಮೆಂಟು ಇಲ್ಲಿ ಅಗತ್ಯ ಇದೆಯಾ? ಪ್ಲಾನು ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡು. ನಿಮ್ಮ ಅಣ್ಣನ ಜೊತೆ ಡೀಲ್ ಮಾತಾಡು. ನಾಳೆ ಇದೇ ಟೈಮ್ಗೆ ಚಿಯರ್ಸ್ ಹೇಳ್ಕೊಂಡು ಡಿನ್ನರ್ ಮಾಡೋಣ. ಹೋಗಿ ಬರ್ತೀವಿ ಸರ್. ಸ್ವಂತ ಅಣ್ಣನ್ನೇ ಚೀಟ್ ಮಾಡು ಅಂತ ಹೇಳಿ ಕಳ್ಸಿದ್ದೀರಾ. ನಾಳೆ ಅವನು ನಮ್ಮನ್ನು ಚೀಟ್ ಮಾಡಲ್ಲ ಅಂತ ಗ್ಯಾರಂಟಿ ಏನು ಸರ್? ಜನಕ್ಕೆ ಮೋಸ ಮಾಡೋ ರಾಜಕಾರಣಿಗಳು ಇದ್ದಾರೆ ಹೊರತು ರಾಜಕಾರಣಿಗಳಿಗೆ ಮೋಸ ಮಾಡೋ ಜನಗಳಿಲ್ಲ ಪಿಯೇ. ಓಹೋ, ಅವ್ ನಮ್ಮನ್ ಚೀಟ್ ಮಾಡೋವರೆಗೂ ನಾವ್ಯಾಕೆ ಸುಮ್ಮನಿರ್ತೀವಿ? ಮುಂಚೆನೆ ಅವನ್ನ ಪೂರ್ತಿ ಮುಳುಗಿಸ್ಬಿಡ್ತೀವಲ್ಲ. ಅದಕ್ಕೆ ಸರ್, ನೀವು ರಾಜಕೀಯ ಮಾಡ್ತಿದ್ದೀರಾ, ನಾನು ಉದ್ಯೋಗ ಮಾಡ್ತಿದ್ದೀನಿ. ನನ್ನ ಪಕ್ಕದಲ್ಲೇ ಇರ್ತೀಯಲ್ಲ, ನಿನಗೂ ರಾಜಕೀಯ ಮೈಗೆ ಹತ್ತುತ್ತೆ ಬಿಡು. ಇಲ್ಲಿ ನೋಡು, ಹಾಗಂತ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿಯಾ? ಅದಕ್ಕೆ ಮುಂಚೆನೆ ನಿನಗೆ ಚೂರಿ ಹಾಕ್ಬಿಡಲ್ವಾ? ಇನ್ನ ಏನ್ ಯೋಚನೆ ಮಾಡ್ತಾ ಇದ್ಯಾ ಅಖಿಲ್? MLA ಅವ್ರು ಹೇಳ್ದಾಗೆ ಮಾಡೋಣ. ನಿಮ್ಮ ಅಣ್ಣನ ಜೊತೆ ರಿಲೇಶನ್ಶಿಪ್ಗಿಂತ MLA ಅವ್ರ ಜೊತೆ ಪಾರ್ಟ್ನರ್ಶಿಪ್ಪೇ ಇಂಪಾರ್ಟೆಂಟ್ ಅಖಿಲ್. ಎಂಥ ದೊಡ್ಡ ಕಷ್ಟ ಕರಗಿದೆ ಅಂದ್ರೆ ನಂಗಂತೂ ತುಂಬಾ ಭಯ ಆಗಿತ್ತು. ನೀನ್ ಮನೇಲಿ ಇದ್ದಿದ್ರಿಂದ ಸರಿ ಹೋಯ್ತು ಪದ್ಮ. ನೀನೇನಾದ್ರೂ ಆಸ್ಪತ್ರೆಗೆ ಬಂದಿದ್ರೆ ಅಲ್ಲಿ ಅಣ್ಣನ ಟೆನ್ಷನ್ ಅದಕ್ಕೆ ಬಾಧೆ ನೋಡಿ ಇನ್ನೂ ಭಯ ಪಡ್ತಿದ್ದೆ. ನನ್ಗಂತೂ ತುಂಬಾ ಭಯ ಆಗಿತ್ತು. ಹೇಗೋ ಏನೋ ದೇವ್ರ ದಯೆಯಿಂದ ಅನು ಹುಷಾರಾಗಿ ಮನೆಗೆ ಬಂದಿದ್ದಾಳೆ. ಇಷ್ಟಕ್ಕೂ ಆಸ್ಪತ್ರೆಗೆ ಫೋನ್ ಮಾಡಿದ್ಯಾರು? ಅಷ್ಟೊಂದು ದುಡ್ಡು ಕೊಟ್ಟಿದ್ಯಾರು? ದೇವ್ರ ಥರ ಸಹಾಯ ಮಾಡಿದ್ಯಾರು? ಗೊತ್ತಿಲ್ಲ ಪದ್ಮ, ಅಣ್ಣ ಹೇಳಿಲ್ಲ. ನಾನು ಅವ್ರನ್ನ ಕೇಳೋ ಧೈರ್ಯ ಮಾಡಲಿಲ್ಲ, ಅದ್ಗೇನು ಕೇಳಲಿಲ್ಲ. ಅಣ್ಣ ಮೌನವಾಗೇ ಕೂತಿದ್ರು. ಭಾವನವರು ಆ ವ್ಯಕ್ತಿ ಬಗ್ಗೆ ಯಾಕೇನು ಹೇಳಲಿಲ್ಲ? ಏನಾದ್ರೂ ಕಾರಣ ಇರ್ಬೋದೇನೋ. ಕೇಳ್ಬೇಕು ಅಂತ ಅಕ್ಕಂಗ ಅನ್ನಿಸ್ಲಿಲ್ವಾ? ಅಲ್ಲಂತೂ ಕೇಳಲಿಲ್ಲ, ಇವಾಗ ಕೇಳ್ಬೋದೇನೋ. ಏನಂದ್ರೆ ಮಕ್ಕಳು ಮಲ್ಕೊಂಡಿದ್ದಾರೆ, ಊಟ ಮಾಡೋಣ ಬನ್ರಿ. ಹಸುವಾಗ್ತಾ ಇಲ್ಲ ಹೊಸವ್ರೆ. ನಿನ್ನೆ ರಾತ್ರಿಯಿಂದ ನೀವೇನೂ ತಿಂದಿಲ್ಲ. ತಿನ್ಬೇಕು ಅಂತ ಅನಿಸ್ತಾ ಇಲ್ಲ. ಸರಿ, ನಾನು ಮಲ್ಕೊಳ್ಳೋಕೆ ಹೋಗ್ತೀನಿ, ನೀವು ಕೂಡ ಬಂದು ಮಲ್ಕೊಳ್ಳಿ. ಹೊಸವ್ರೆ, ನಿಮಗೇನಾದರೂ ನನ್ನ ಕೇಳಬೇಕು ಅಂತ ಅನಿಸ್ತಿದ್ಯಾ? ಹೇಳುವಂಥ ವಿಷಯ ಆದ್ರೆ ನೀವೇ ಹೇಳ್ತಿದ್ರಿ ಅಲ್ವಾ?
ನಿಮ್ಗೆ ತಿಳ್ಕೊಬೇಕು ಅಂತ ಅನಿಸ್ತಿಲ್ವಾ? ಅನ್ನಿಸ್ತಿದೆ. ನಿಮಗೆ ಹೇಳಬೇಕು ಅನ್ಸಿದ್ರೆ ಹೇಳ್ರಿ. ಆ ಸಂದರ್ಭ ಬಂದಾಗ ಖಂಡಿತವಾಗ್ಲೂ ಹೇಳ್ತೀನಿ ಹೊಸೋರೆ. ಅಲ್ಲಿವರೆಗೂ ನಾನು ಕೇಳಲ್ಲ ಅಂತ ನಿಮಗೂ ಗೊತ್ತಲ್ವೇನ್ರಿ? ಥ್ಯಾಂಕ್ ಯು. ನೀವು ತುಂಬ ಸುಸ್ತಾಗಿದ್ದೀರಾ, ತುಂಬ ಆಯಾಸ ಆಗಿರ್ಬೋದು, ಹಸ್ವಾಗ್ತಿಲ್ಲ ಅಂತ ಬೇರೆ ಅಂತಿದ್ದೀರಾ. ನಿಮ್ಮ ನೋವು ಶರೀರಕ್ಕಾಗಿರೋದಲ್ಲ, ಮನಸ್ಸಿಗಾಗಿರೋದು ಅಂತ ಗೊತ್ತು. ಆ ನೋವನ್ನ ಹೋಗ್ಸೋದು ನನ್ನ ಕೈಲಿ ಸಾಧ್ಯ ಅಂತ ನಿಮಗನ್ಸಿದ್ರೆ ನಿಮ್ಮ ನೋವನ್ನ ಹಂಚ್ಕೊಳ್ಳೋದಕ್ಕೆ ನಾನು ತಯಾರಾಗಿದ್ದೀನಿ ರೀ. ನಾನೇನಾದರೂ ಹಂಚ್ಕೋಬೇಕು ಅಂತಂದರೆ ಇವಾಗ ನೀವು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ಹೊಸೋರೆ. ನನ್ನ ಮನಸ್ಸಲ್ಲಿರೋ ನೋವಾಗಲಿ ಸಂಕಟ ಆಗಲಿ ಖಂಡಿತವಾಗ್ಲೂ ನಿಮ್ಮ ಹತ್ರ ಹಂಚ್ಕೊಳ್ತೇನೆ. ಆ ಟೈಮ್ ಬಂದೇ ಬರುತ್ತೆ, ಆಗ ಖಂಡಿತವಾಗ್ಲೂ ಹೇಳ್ತೀನಿ. ಅವರಿಗೆ ಹೇಳಬೇಕು ಅನ್ನಿಸ್ತಿದೆ, ಆದರೆ ಹೇಳ್ಕೊಳ್ಳೋಕ್ಕಾಗ್ತಿಲ್ಲ ಅಂದರೆ ಕಾರಣ ಏನಿರಬಹುದು? ಅಷ್ಟಕ್ಕೂ ಆ ವ್ಯಕ್ತಿ ಯಾರು? ಹೇಳಿದ್ದು ಜ್ಞಾಪಕ ಇದೆ ಅಲ್ವಾ ಅಖಿಲ್? ಡೌಟ್ ಬರ್ದೇ ಇರೋ ಹಾಗೆ ನಡ್ಕೋ. ಓಕೆ ಆಂಟಿ. ಯಾವುದೇ ಕಾರಣಕ್ಕೂ ಭಾಸ್ಕರ್ ಭಾವ ನಮ್ಮ ಪ್ಲಾನ್ನ ಸ್ಪಾಯ್ಲ್ ಮಾಡಬಾರ್ದು ಅಖಿಲ್. ಬಿ ಕೇರ್ಫುಲ್. ಓಕೆ. ಅಣ್ಣ ಅಣ್ಣ ಅಣ್ಣ, ಏನ್ ಅಖಿಲ್, ಸಂಜೆಯಿಂದ ಎಲ್ಲಿಗೆ ಹೋಗಿದ್ರಿ? ಚಿಕ್ಕದೊಂದು ಬಿಸ್ನೆಸ್ ಡೀಲ್ಗೋಸ್ಕರ ನಾನು ಆಂಟಿ ಮತ್ತು ಹಾರಿಕಾ ಹೋಗಿದ್ವಿ ಅಣ್ಣ. ಕರೆದಿದ್ರೆ ನಾನು ಬರ್ತಿದ್ದೆ ತಾನೆ. ನಿನ್ನ ಕರೆದ್ರೆ ಅವ್ರ ಸೀಕ್ರೆಟ್ಸ್ ಎಲ್ಲ ನಿನಗೆ ಗೊತ್ತಾಗ್ಬಿಡುತ್ತಲ್ಲೋ, ಅದಕ್ಕೆ ನಿನಗೆ ಹೇಳ್ದೆ ಕೇಳ್ದೆ ಹೋಗಿದ್ದಾರೆ. ನೀನ್ ಬಾಯಿ ಮುಚ್ತೀಯಾ? ಭಾವಂಗ್ ಗೊತ್ತಿಲ್ದಿರೋ ಸೀಕ್ರೆಟ್ ನಮ್ಮ ಹತ್ರ ಏನೂ ಇಲ್ಲ ಆಂಟಿ. ಫಸ್ಟ್ ಅವ್ರದ್ದು ಬ್ಲಡ್ ರಿಲೇಷನ್, ಅವ್ರಾದ್ಮೇಲೆ ನಾವು ಹೋಗಿದ್ದು ಚಿಕ್ಕ ಕೆಲಸಕ್ಕೋಸ್ಕರ ಅಣ್ಣ. ಅಷ್ಟು ಚಿಕ್ಕ ವಿಷಯಕ್ಕೆ ನಿನಗೆ ಯಾಕೆ ತೊಂದರೆ ಕೊಡೋದು ಅಂತ ನಿಂಗೆ ಹೇಳಲಿಲ್ಲ. ಈ ಬ್ರೀಫ್ ಕೇಸಲ್ಲಿ 50 ಲಕ್ಷ ಇದೆ. ನಾಳೆ ಬೆಳಿಗ್ಗೆ ಫ್ಯಾಕ್ಟ್ರಿಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇವತ್ತು ರಾತ್ರಿ ಇದು ನಿನ್ನ ಹತ್ರನೇ ಇರಲಿ ಅಣ್ಣ. ಅಷ್ಟೊಂದು ದುಡ್ಡು ನಿಮ್ಮ ಅಣ್ಣನ ಹತ್ರ ಯಾಕೆ ಅಖಿಲ್? ಅದು ಭಾವನೆ ದೊಡ್ಡವ್ರಲ್ವಾ ಅಕ್ಕ, ಅದಕ್ಕೆ. ದುಡ್ಡು ಯಾರ ಹತ್ರ ಇದ್ರೆ ಏನಂತೆ? ದೊಡ್ಡವ್ರ ಹತ್ರ ಇರೋದೇ ಒಳ್ಳೇದಲ್ವಾ ಸಿಸ್ಟರ್? ಇನ್ಮೇಲೆ ಏನೇ ಆದ್ರೂ ನಿನ್ನ ಕೈಯಾರೇನೆ ಆಗ್ಬೇಕು ಅಣ್ಣ. ನೀನಾದ್ಮೇಲೇನೆ ನಾನು. ಪ್ರತಿ ಡಿಸಿಷನ್ ನಿಂದೆ. ನಾನ್ ಜಸ್ಟ್ ನೀನ್ ಹೇಳಿದ್ದನ್ನ ಫಾಲೋ ಮಾಡ್ತೀನಿ ಅಷ್ಟೇ. ಏನೋ ಚಿಕ್ಕನೆ, ದೊಡ್ಡೋನ್ನ ನುಗ್ಗೆ ಮರ ಹತ್ತಿಸ್ತಾ ಇದೀಯಾ? ಅವ್ನು ನನ್ನ ತಮ್ಮ, ನನ್ನ ಹೊಗಳೋ ಅವಶ್ಯಕತೆ ಅವನಿಗಿಲ್ಲ. ಲೋ, ನಿನ್ನ ನಿಂತ ಜಾಗದಲ್ಲೇ ಮುಳುಗ್ಸೋಕ್ ನೋಡ್ತಿದಾರ ಅವರು. ಸ್ವಲ್ಪ ಯೋಚನೆ ಮಾಡು. ನನ್ನ ತಮ್ಮ ನನ್ಯಾಕೆ ಮುಳುಗಿಸ್ತಾನೆ? ಹಾ, ಯಾಕೆ ನೀವಿಬ್ರು ಸೇರಿ ಅಭಿನ ಮುಳುಗಿಸ್ಲಿಲ್ವಾ? ಅವನು ಕಂಡೋರ್ ಮಗ, ನಾವು ಸ್ವಂತ ಅಣ್ತಮ್ಮಂದ್ರು. ಕಂಡೋರ್ ಮಗ ಆಗಿದ್ದಕ್ಕೆ ನೀವೇನೇ ಮಾಡಿದ್ರು ಬಾಯಿ ಮುಚ್ಕೊಂಡಿದ್ದಾನೆ. ಅದೇ ಸ್ವಂತ ಅಣ್ಣ ತಮ್ಮಂದ್ರು ಮೋಸ ಮಾಡ್ಕೊಂಡ್ರೆ ಒಬ್ರನ್ನೊಬ್ರು ಕೊಂದಾಕ್ತಾರೆ. ಅದನ್ನ ಯೋಚನೆ ಮಾಡು. ನನ್ನ ಪ್ರಾಣ ಹೋದ್ರೂ ಅಣ್ಣಂಗೆ ಮೋಸ ಮಾಡಲ್ಲ, ಕೈ ಮಾಡಲ್ಲ. ಲೋ ಅಖಿಲ್, ತಮ್ಮ ಅಂದ್ರೆ ನೀನೇ ಕಣೋ. ಲವ್ ಯು ಕಣೋ. ಸರಿ, ಅದು ದುಡ್ಡು ಕೊಡು, ಜೋಪಾನವಾಗಿ ಒಳಗಿಡ್ತೀನಿ. ಅದರಲ್ಲಿ 50 ಲಕ್ಷ ಇದೆಯೋ ಇಲ್ವೋ ಒಂದ್ಸಲ ಚೆಕ್ ಮಾಡ್ರಿ. ಬೇಕಾಗಿಲ್ಲ, ನನ್ನ ತಮ್ಮನ ಮೇಲೆ ನಂಬಿಕೆ ಇದೆ. ನನ್ಗೆ ಯಾಕೋ ಮಿಸ್ ಹೊಡಿತಿದ್ಯಲ್ಲ. ಅದೇ ನಂಗೂ ಅರ್ಥ ಆಗ್ತಿಲ್ಲ ಚಿಕ್ಕಮ್ಮ.
ನಾವು ತಗೊಂಡು ಫ್ಯಾಕ್ಟ್ರಿನಲ್ಲೇ ನೀನು ನಿನ್ನ ಹೆಂಡತಿ ಕೆಲಸ ಮಾಡಿ ಬೇರೆ ವರ್ಕರ್ಸ್ ಕಡೆಯಿಂದ ಸಿಂಪತಿ ಪಡ್ಕೋಬೇಕು ಅಂದ್ಕೊಂಡೆ. ನಿಮಗೆ ಎಲ್ಲರ ಹತ್ರ ಗ್ರೇಟ್ ಅನ್ಸ್ಕೋಬೇಕು ಅನ್ನೋ ಆಸೆ ಇದೆ. ಅಷ್ಟೇ ಅಲ್ಲ, ಆಸ್ತಿ ಎಲ್ಲ ನಮಗೆ ಕೊಟ್ಟು ಯಾಕಣ್ಣ ಇನ್ನೂ ರೆಡಿನೇ ಆಗಿಲ್ಲ? ಫ್ಯಾಕ್ಟ್ರಿ ಟೈಮ್ ಆಗ್ತಿದೆ ಅಲ್ವಾ? ಇವತ್ತು ನಾನು ಲೀವ್ ಹಾಕಿದ್ದೀನಿ ಭಾವ. ಅನುನ ನೋಡ್ಕೊಳ್ಳೋಕೆ ಅಕ್ಕ ಮನೇಲೇ ಇರ್ತಾರಲ್ವಾ, ಅಕ್ಕನ ಜೊತೆಲೇ ನಾನು ಇರ್ತೀನಿ. ಬೇಗ ರೆಡಿ ಆಗಿ ಅಣ್ಣ, 9 ಗಂಟೆಗೆ ಗೇಟ್ ಮುಚ್ಚಿಬಿಡ್ತಾರೆ. ಇವತ್ತಿಂದ ನಾನು ಫ್ಯಾಕ್ಟ್ರಿಗೆ ಬರ್ತಾ ಇಲ್ಲ. ಅಲ್ಲಿ ನಾನು ಕೆಲಸ ಬಿಡ್ತಾ ಇದ್ದೀನಿ. ತುಂಬಾ ಒಳ್ಳೆ ತೀರ್ಮಾನ ತಗೊಂಡಿದ್ದೀರಾ ರೀ. ನಾನೇ ನಿಮಗೆ ಹೇಳಬೇಕು ಅಂತಿದ್ದೆ. ನಾನು ಕೆಲಸ ಬಿಟ್ಬಿಡ್ತೀನಿ, ಬೇರೆ ಕಡೆ ಕೆಲಸ ನೋಡ್ಕೋತೀನಿ. ನೀವು ಬರಲ್ಲ ಅಂದರೆ ನಾನು ಪದ್ಮ ಇಬ್ಬರು ಹೋಗಲ್ಲ ಅಣ್ಣ, ಬೇರೆ ಕೆಲಸ ನೋಡ್ಕೋತೀವಿ. ಬೇಡ ರವಿ, ಈಗಾಗಲೇ ನನಗೋಸ್ಕರ ನಿಮ್ಮ ಒಡವೆನ ಅಡ ಇಡೋ ಸ್ಥಿತಿಗೆ ಬಂದಿದ್ದೀರಾ ನೀವು. ಇಷ್ಟೆಲ್ಲ ಆದ್ಮೇಲೂ ನಾನು ನಿಮಗೆ ತೊಂದರೆ ಕೊಡಲೇಬಾರ್ದು. ತೊಂದರೆ ಏನ್ ಬಂತು ಭಾವ? ಅಕ್ಕಪಕ್ಕದಲ್ಲೇ ಇದ್ದೀವಿ, ಒಬ್ರಿಗೊಬ್ರು ಸಹಾಯ ಮಾಡ್ಬೇಕು ಅಲ್ವಾ? ಕೈ ಚಾಚಿ ಕೇಳಿದ್ರು ಸ್ವಂತದವರೇ ಕೊಡ್ಲಿಲ್ಲ. ಕೇಳೋಕ್ ಮುಂಚೆನೆ ಅರ್ಥ ಮಾಡ್ಕೊಂಡು ನೀವು ಕೊಟ್ರಿ. ನಮ್ಮಿಂದ ನಿಮಗಿನ್ಮೇಲೆ ಕಷ್ಟ ಆಗೋದು ಬೇಡ ಪದ್ಮ. ಅಂಥವ್ರ ಕೈ ಕೆಳಗೆ ಕೆಲಸ ಮಾಡೋದು ನಮಗೂ ಇಷ್ಟ ಇಲ್ಲ. ಅದಕ್ಕೆ ನಾವು ಇಲ್ಲಿಗೆ ಯಾಕೆ ಬಂದಿದ್ದೀವಿ ಸರ್? ರಾಜಕೀಯ ನಾಯಕ ಯಾವಾಗ ಎಲ್ಲಿಗೆ ಯಾಕೆ ಹೋಗ್ತಾನೋ ಅವನಿಗೆ ಗೊತ್ತಿರಲ್ಲ ಪಿಯೆ. ಪಕ್ಕದಲ್ಲಿರೋರು ಫಾಲೋ ಮಾಡಬೇಕು ಅಷ್ಟೇ. ಇಲ್ಲಿ ನೋಡಪ್ಪ ಗನ್ಮ್ಯಾನು, ಒಳಗಡೆ ನಿನ್ನ ಗನ್ಗೆ ಗನಂದಾರಿ ಕೆಲಸ ಏನಿರಲ್ಲ. ನೀನ್ ಇಲ್ಲೇ ಇರು, ನಾವು ಹೋಗ್ಬರ್ತೀವಿ. ಪಿಯೆ ಫಾಲೋ ಮೀ. ಹಲೋ 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 ಹಲೋ, ನಮಸ್ಕಾರ ನಮಸ್ಕಾರ. ಎಲೆಕ್ಷನ್ ಟೈಮಲ್ಲಿ ಬರ್ಬೇಕಿರೋ ರಾಜಕೀಯ ನಾಯಕರು ಮುಂಚೆನೆ ಬಂದ್ರೆ ವೋಟರ್ ಶಾಕ್ ಆದ ಹಾಗೆ ಅಷ್ಟೊಂದು ಶಾಕ್ ಆಗ್ತಿದ್ಯಲ್ಲಪ್ಪ. ಇಲ್ಲಿಗೆ ಯಾಕೆ ಬಂದ್ರಿ? ಎಲೆಕ್ಷನ್ ಟೈಮಲ್ಲಿ ಕೊಟ್ಟಿರೋ ಆಶ್ವಾಸನೆನ ಎಲೆಕ್ಷನ್ ಆದ್ಮೇಲೆ ಈಡೇರಿಸಿಲ್ಲ ಅಂತ ಟೀಕೆ ಮಾಡೋ ತರ ಹಾಗೆ ಕೇಳ್ತಿದ್ಯಲ್ಲಪ್ಪ. ಬೆಂಕಿ ಇಲ್ದೆ ಹೊಗೆ ಬರಲ್ಲ ಅಂತ ದೊಡ್ಡೋರ್ ಹೇಳೋ ಗಾದೆ ತರ ನನ್ನಂತ ರಾಜಕೀಯ ನಾಯಕರು ಕೂಡ ಸುಮ್ಮನೆ ಬರಲ್ಲಪ್ಪ. ಬಂದಿದ್ದ ಕೆಲಸ ಏನು ಅಂತ ಹೇಳಿ. ನಿನ್ನ ಆಸ್ತಿನೆಲ್ಲ ನಿನ್ನ ಅಣ್ಣಂಗೂ ತಮ್ಮಂಗೂ ಬರ್ಕೊಟ್ಬಿಟ್ಟಿ ಅಂತಲ್ಲ. ಪ್ಯಾಲೇಸ್ ಬಿಟ್ಟು ಈ ಹೆಂಚಿನ ಮನೆಗ್ ಬಂದಿದೀಯ. ಅವ್ರು ತಗೊಂಡಿದ್ ಫ್ಯಾಕ್ಟ್ರಿನಲ್ಲೇ ಕೆಲಸ ಮಾಡ್ತಿದ್ಯಾ. ಅದೆಲ್ಲ ಸರಿನೇ, ಆದ್ರೂ ಅವ್ರಿಗೆ ಸ್ವಲ್ಪನೂ ಕೃತಜ್ಞತೆನೇ ಇಲ್ಲಪ್ಪ. ಪಾಪ, ನಿನ್ನೆ ನಿನ್ ಮಗಳಿಗೆ ಯಾರು ಈ ಮಗುನೇ ಅಲ್ವಾ, ಬಂಗಾರದ ಗೊಂಬೆ ತರ ಇದ್ದಾಳೆ. ಇವಳಿಗೆ ಹೆಲ್ತ್ ಇಶ್ಯೂ ಆಗಿ 20 ಲಕ್ಷ ಕೊಡಕ್ ಹೇಳಿದ್ರಂತೆ. ಎಂತ ಕಲ್ಹೃದಯ ನೋಡು. ಅವರೊಳಗೆ ಮನುಷ್ಯತ್ವ ಸತ್ತೋಗಿದೆ. ಅವ್ರು ಬದುಕಿರೋ ಶವ ಕಣಪ್ಪ. ವಿಷಯಕ್ಕೆ ಬನ್ನಿ. ಎಲೆಕ್ಷನ್ ಆಗಿದ್ ಕೂಡ್ಲೆ ಪ್ರಮಾಣ ವಚನ ಸ್ವೀಕರಿಸಕ್ ತಡವರ್ಸೋ ಹೊಸ MLA ತರ ಯಾಕಪ್ಪ ಅಷ್ಟ ಆತರ ಮಾಡ್ತಿದ್ಯಾ? ಹೇಳೋದಕ್ಕೆ ತಾನೇ ಬಂದಿರೋದು. ನೀನ್ ಅಣ್ಣ ತಮ್ಮ ದಡ್ಡ ಶಿಖಾಮಣಿಗಳೇ ಆದ್ರೂ ಇವಾಗ ನನ್ ಪಾರ್ಟ್ನರ್ಸು. ನಾನ್ ಮಾಡೋ ಬಿಸ್ನೆಸ್ ಅಲ್ಲಿ ಅವ್ರನ್ನೂ ಜಾಯಿನ್ ಮಾಡ್ಕೋತಿದ್ದೀನಿ.
ಯಾಕೆ ಅಂತ ಹೇಳು ನೋಡೋಣ. ಅವ್ರ ಮೇಲಿರೋ ಪ್ರೀತಿಯಿಂದ ಅಲ್ಲ, ನಿನ್ನ ಮೇಲಿರೋ ದ್ವೇಷದಿಂದ. ನಿನ್ ಮೇಲೆ ನನಗೆಂತ ದ್ವೇಷ ಅನ್ಕೋತಿದ್ಯಾ? ಕರೆಕ್ಟಾಗಿ 2 ವರ್ಷದ ಹಿಂದೆ, ಅಂದ್ರೆ ಎಲೆಕ್ಷನ್ಗಿಂತ ಮುಂಚೆ ನೀನು ಒಬ್ಬ ಕಾಲೇಜ್ ಹುಡುಗನ್ನ ಹೊಡೆದಿದ್ದೆ, ಜ್ಞಾಪಕ ಇದೆಯಾ? ನೋಡು, ಬೀದಿಲಿ ಆ ಹುಡುಗ ಒಂದಷ್ಟು ಹುಡುಗಿಯರ ಜೊತೆ ಅಸಭ್ಯವಾಗಿ ನಡ್ಕೊಂಡ್ಬಿಟ್ನಂತೆ. ಅದು ನೋಡಿ ನೀನು ಅಲ್ಲೇ ಹೊಡೆದಿದ್ದೆ, ಜ್ಞಾಪಕ ಬರ್ತಿದ್ಯಾ?